साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಲೋಕವಂದ್ಯ ರಾಮ ಸುಗುಣವಂತ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪವೇತಕೋ. ಸ್ವಾಮಿ ಅಲ್ಲಿ ನೋಡಿ. ಆತಂಕಕ್ಕೆ ಯಾವ ಕಾರಣವೂ ಇಲ್ಲ. ಇವನು ಪಕ್ಷಿರಾಜ ಜಟಾಯು. ಅವಳು ತ್ರಿಭುವನ ಸುಂದರಿಯೋ ಭೂತೇಶ್ವರಿಯೋ ನೀನೇ ನೋಡಿ ಹೇಳು. ನಾನೇ ನೋಡುತ್ತೇನೆ. ಯಾರು ಯಾರು ನನ್ನ ತ್ರಿಭುವನ ಸುಂದರಿಯಲ್ಲಿ ಈ ಭೂತೇಶ್ವರಿಯಲ್ಲಿ ರಸಿಕ ಶಿರೋಮಣಿ ರಾಮಣೇಶ್ವರ, ನೋಡು, ಸರಿಯಾಗಿ ನೋಡು. ಎರಡೂ ಕಣ್ಣುಗಳನ್ನು ತೆರೆದು ಚೆನ್ನಾಗಿ ನೋಡು. ಆಹಾ ಆಹಾ, ಎಂಥ ತ್ರಿಭುವನ ಸುಂದರಿ, ಸೌಂದರ್ಯ ನಿಧಿ, ಅಪೂರ್ವ ಲಾವಣ್ಯ ರಾಶಿ. ಆಹಾ, ಆ ಕಣ್ಣುಗಳು ಕೆಂಡದ ಉಂಡೆ, ಆ ಬಾಯಿಯೋ ಒಂದು ಗವಿಯ ದ್ವಾರವು, ಇನ್ನು ಆ ನಾಸಿಕವು, ಆಹಾ, ಅದಕ್ಕೆ ಯಾವ ಹೋಲಿಕೆಯೂ ಹೊಳೆಯುತ್ತಿಲ್ಲ. ಎಲ್ಲವೋ ನಾರದ, ಸಾಕು ಮಾಡು ನಿನ್ನ ಅಪಹಾಸ್ಯದ ವಿಕಟ ನಗುವನ್ನು. ನಿನ್ನ ವೀಣೆಯ ಬುರುಡೆಯನ್ನು, ನಿನ್ನ ಬುರುಡೆಯನ್ನು ಒಡೆದು ಒಂದೇ ಏಟಿಗೆ ಪುಡಿ ಪುಡಿ ಮಾಡಿಬಿಡುತ್ತೇನೆ. ರಾವಣ, ಕೇಳಿಸಿಕೊಂಡೆಯೋ? ಇವಳ ಕಂಠ ಕೋಗಿಲಿಯದೋ ಅಥವಾ ಭಾರೀ ಗಂಠಾನಾದವೋ? ಇವಳನ್ನು ನಾನು ಲಂಕೆಗೆ ಕರೆದುಕೊಂಡು ಹೋಗುವುದಿಲ್ಲ. ಏನು ರಾವಣ, ನೀನೇ ಮೆಚ್ಚಿ ಇಷ್ಟು ದೂರ ಕರೆದುಕೊಂಡು ಬಂದು ಈಗ ಕರೆದುಕೊಂಡು ಹೋಗುವುದಿಲ್ಲ ಎನ್ನುತ್ತಿರುವೆಯಲ್ಲ, ಇವಳನ್ನು ನೋಡದೆಯೇ ಕರೆದುಕೊಂಡು ಬಂದೆಯಾ? ನಾರದರೆ, ನಾನು ಈಕೆಯನ್ನು ನೋಡದೇ ಇಲ್ಲವೆಂದು ಹೇಳುತ್ತಿದ್ದೀನಲ್ಲ. ರಾವಣ, ಏಕೆ ಅಬದ್ಧವನ್ನು ನುಡಿಯುವೆ? ನನ್ನನ್ನು ಬಾ ಎಂದು ಕರೆದುಕೊಂಡು ಬರಲಿಲ್ಲವೇ? ನನ್ನ ರೂಪ ಲಾವಣ್ಯವನ್ನು ಹಾಡಿ ಹೊಗಳಲಿಲ್ಲವೇ? ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ನಿನ್ನ ಅಭಿರುಚಿ ರಾವಣ? ಈ ವಿಕಾರ ರೂಪದಲ್ಲಿ ನಿನಗೆ ಯಾವ ಸೌಂದರ್ಯ ಕಂಡಿತು ರಾವಣ? ನಾರದರೆ, ನಾನು ಈಕೆಯನ್ನು ನೋಡಲೇ ಇಲ್ಲವೆಂದು ಹೇಳುತ್ತಿಲ್ಲವೇ? ಎಲ್ಲವೋ ಸುಳ್ಳುಗಾರ, ನೀನೇ ಶಿವನನ್ನು ಕೇಳಿ ನನ್ನನ್ನು ಕರೆದುಕೊಂಡು ಬಂದು ಈಗ ನನ್ನನ್ನು ನೋಡಲೇ ಇಲ್ಲ ಎಂದು ಹೇಳುತ್ತಿರುವೆಯಾ? ಇದೇನು ರಾವಣ,
ನೀನು ಸುಳ್ಳು ಹೇಳಲು ಪ್ರಾರಂಭಿಸಿದೆಯಾ? ನಾರಾಯಣನ ಶಿವ 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 ಶಿವ. ಇಲ್ಲ ನಾರದರೆ, ಇಲ್ಲ. ನಾನು ಶಿವನ ಬಳಿ ಕಂಡ ಸುಂದರಿಯೇ ಬೇರೆ, ಈಕೆಯೇ ಬೇರೆ. ಈ ಅಕರಾಳ ವಿಕರಾಳ ರೂಪವನ್ನು ನನ್ನ ಹಿಂದೆ ಕರೆದುಕೊಂಡು ಹೋಗಲು ನನಗೆ ಬುದ್ಧಿ ಇಲ್ಲವೇನು? ಇಲ್ಲ, ನಾನೇ ಅವಳು, ಅವಳೇ ನಾನು. ನಿನ್ನ ಇಚ್ಛೆಯಂತೆ ನಾನು ನಿನ್ನ ಹಿಂದೆ ಬಂದಿದ್ದೇನೆ. ನೀನು ನನ್ನನ್ನು ಲಂಕೆಗೆ ಕರೆದುಕೊಂಡು ಹೋಗಲೇಬೇಕು. ನಾನು ನಿನ್ನ ಹಿಂದೆ ಬಂದೇ ಬರುತ್ತೇನೆ. ರಾವಣ, ನಿನ್ನ ಅದೃಷ್ಟವೇ ಅದೃಷ್ಟ. ಈ ಸುಂದರಿ ನಿನ್ನ ಅಂತಃಪುರವನ್ನು ಪ್ರವೇಶಿಸಿದ ಕೂಡಲೇ ಅಲ್ಲಿರುವ ಸುಂದರಿಯರೆಲ್ಲ ಇಂಥ ಸೌಂದರ್ಯ ತಮಗಿಲ್ಲವೆಂದು ಹೊಟ್ಟೆ ಕಿಚ್ಚಿನಿಂದ ಸುಟ್ಟು ಹೋಗುತ್ತಾರೆ. ಆಗ ಉಳಿಯುವವಳು ಇವಳೊಬ್ಬಳೇ. ಪರಿಹಾಸ ಮಾಡಬೇಡಿ ನಾರದರೆ. ನಾನು ಇವಳನ್ನು ಲಂಕೆಗೆ ಕರೆದುಕೊಂಡು ಹೋಗುವುದಿರಲಿ, ಇವಳನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಇಲ್ಲ, ನೀನು ಮಾತಿಗೆ ತಪ್ಪಬಾರದು. ನೀನೇ ನನ್ನನ್ನು ದೂರ ಮಾಡಿದರೆ ನಾನು ಎಲ್ಲಿಗೆ ಹೋಗಲಿ? ಹೋಗು, ಎಲ್ಲಿಯಾದರೂ ಹಾಳಾಗಿ ಹೋಗು, ನನ್ನ ಹಿಂದೆ ಮಾತ್ರ ಬರಬೇಡ. ತಪಸ್ಸು ಮಾಡಿ ಪಡೆದವರ ಬೇಡವೆನ್ನುತ್ತಾರೆಯೇ? ಬೇಡ ಬೇಡ ಬೇಡ. ಬೇಡವೆಂದರೆ ಯಾರು ಕೇಳುತ್ತಾರೆ? ಹೋಗಲಿ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಾನು ಹೋಗುತ್ತೇನೆ. ಸಾಧ್ಯವಿಲ್ಲ. ರಾವಣ, ರಾವಣ, ನಿನಗೆ ಬುದ್ಧಿ ಇಲ್ಲವೇ? ನೀನು ಕ್ಷಮೆ ಕೇಳದಿದ್ದರೆ ಅವಳು ನಿನ್ನ ಬೆನ್ನು ಬಿಡುವುದಿಲ್ಲ. ಕೇಳಿಬಿಡು, ಕೇಳಿಬಿಡು. ಕ್ಷಮಿಸು, ನಾನು ನಿನ್ನನ್ನು ಕರೆತಂದು ತಪ್ಪು ಮಾಡಿದೆ. ಆಗಲಿ, ಕ್ಷಮಿಸಿದ್ದೇನೆ. ಹೋಗು. ಬೇಗ ನಿನ್ನ ಪುಷ್ಪಕ ವಿಮಾನವು ಏರಿ ಹೊರಟು ಹೋಗು. ಜಗದೀಶ್ವರಿ, ನಮೋ ನಮಃ, ನಮೋ ನಮಃ. ಸೋದರ ಖರಾಸುರ, ಸಾಕು ಮಾಡು ನಿನ್ನ ಕೇಕೆಯನ್ನು. ಅಲ್ಪರಾದ ನಿನ್ನ ಯೋಧರನ್ನು ಕಂಡು ಹೆಮ್ಮೆ ಪಡಬೇಡ. ಈಗ ನನ್ನ ಮಾತನ್ನು ಕೇಳು. ಸೋದರಿ ಶೂರ್ಪನಖಿ, ನಮ್ಮೆಲ್ಲರ ಅಗ್ರಜ ರಾವಣೇಶ್ವರ ಈ ಜನಸ್ಥಾನಕ್ಕೆ ನಿನ್ನನ್ನು ಅಧಿಪತಿಯನ್ನಾಗಿ ಕಳಿಸಿದ ಮೇಲೆ ನಾನು ದುಷ್ಟ ನಿನ್ನ ಮಾತುಗಳನ್ನು ಕೇಳುತ್ತಿಲ್ಲವೇ? ಇಲ್ಲವೆಂದು ಯಾರು ಹೇಳಿದವರು? ನನ್ನ ಸ್ವಂತ ಅಣ್ಣಂದಿರಾದ ರಾವಣ, ವಿಭೀಷಣ, ಕುಂಭಕರ್ಣರಂತೆ ನನ್ನ ಮಲಸೋದರರಾದ ನೀವು ಕೂಡ ನನ್ನನ್ನು ಮಮತೆಯಿಂದಲೇ ಕಾಣುತ್ತಿದ್ದೀರಿ. ನಿಮ್ಮ ಧೈರ್ಯ ಪರಾಕ್ರಮಗಳೊಂದಿಗೆ ನಾನು ಈ ಜನಸ್ಥಾನದಲ್ಲಿ ಮಹಾರಾಣಿಯಾಗಿ ಮೆರೆಯುತ್ತಿದ್ದೇನೆ. ಶೂರ್ಪನಖಿ, ನೀನು ಬಂದ ಕಾರಣವೇನು? ಏನಾದರೂ
ಅವಸರದ ಕಾರ್ಯವಿದೆಯೇ? ಹೌದು ಸೋದರ, ನನ್ನ ಒಂದು ಆತಂಕವನ್ನು ನೀನು ನಿವಾರಿಸಬೇಕು. ಆತಂಕವೇ? ಅದೇನು ಹೇಳು ಸೋದರಿ. ಮಹಾಪರಾಕ್ರಮಿಗಳಾದ ನನ್ನ ರಾಕ್ಷಸ ಸೈನ್ಯ ರೆಪ್ಪೆ ಬಡಿಯುವಷ್ಟರಲ್ಲಿ ನಿನ್ನ ಆತಂಕವನ್ನು ನಿವಾರಿಸುತ್ತಾರೆ. ಸೋದರ ಖರಾಸುರ, ನನ್ನ ಪುತ್ರ ಶುಂಭಕುಮಾರ ಕಾಣುತ್ತಿಲ್ಲ. ಶುಂಭಕುಮಾರ ಕಾಣುತ್ತಿಲ್ಲವೆಂದರೆ ಅವನು ಎಲ್ಲಿಗೆ ಹೋದ ಸೋದರಿ? ಗೋದಾವರಿ ತೀರದಲ್ಲಿ ವಿಹರಿಸಿ ಬರುತ್ತೇನೆ ಎಂದು ಹೋದವನು ಇನ್ನೂ ಬಂದಿಲ್ಲ. ಅವನಿಗೇನಾಯಿತೋ ಎಂದು ನನಗೆ ಭಯವಾಗುತ್ತಿದೆ ಸೋದರ. ಇದೇನು ಶೂರ್ಪನಖಿ, ಶುಂಭಕುಮಾರ ಎಳೆಯ ಹಸುಳೆಯೇ? ವೀರನಾದ ನಿನ್ನ ಪುತ್ರನ ಬಗ್ಗೆ ಆತಂಕ ಪಡುವುದೇ? ಅವನಿಗೆ ಕೇಡು ಮಾಡುವ ಧೈರ್ಯ ಯಾರಿಗಿದೆ? ಹದಿಹರೆಯದ ತರುಣ ಆಮೋದ ಪ್ರಮೋದಗಳಲ್ಲಿ ಮುಳುಗಿ ಸಮಯದ ಪರಿವೇ ಇಲ್ಲದೆ ಆನಂದದಲ್ಲಿ ಮೈಮರೆತಿರಬೇಕು. ಎಚ್ಚರವಾದಾಗ ತಾನಾಗಿಯೇ ಬರುತ್ತಾನೆ. ನಮ್ಮ ಸೈನಿಕರನ್ನು ಕಳಿಸಿ ಅವನ ಸಂತೋಷಕ್ಕೆ ಅಡ್ಡಿಪಡಿಸುವುದು ಬೇಡ. ಅಡ್ಡಿಪಡಿಸಬೇಕು ಎಂದು ನಾನು ಹೇಳುತ್ತಿಲ್ಲ ಸೋದರ, ಆದರೆ ನನ್ನ ಪುತ್ರ ಎಲ್ಲಿದ್ದಾನೆ, ಏನು ಮಾಡುತ್ತಿದ್ದಾನೆ ಎಂದು ನಾನು ತಿಳಿಯಬೇಕು. ಇನ್ನು ಸ್ವಲ್ಪ ಸಮಯ ಕಾಯುತ್ತೇನೆ. ಬರದಿದ್ದರೆ ನಾನೇ ಗೋದಾವರಿ ತೀರಕ್ಕೆ ಹೋಗಿ ಅವನನ್ನು ಹುಡುಕಿ ಕರೆದು ತರುತ್ತೇನೆ. ಎಷ್ಟಾದರೂ ತಾಯಿಯ ಹೃದಯ ಮಗನಿಗಾಗಿ ಮಿಡಿಯುವುದು ಸಹಜ. ಪಂಚವಟಿಯಲ್ಲಿ ಹುಡುಕು. ನಿನ್ನ ಮಗನ ವಿನೋದ ವಿಹಾರಗಳನ್ನು ಕಂಡು ಆನಂದ ಪಡು. ಆದರೆ ಶುಂಭಕುಮಾರನಿಗೆ ಏನಾದರೂ ಆಗುವುದೆಂದು ಆತಂಕ ಪಡುವುದು ಬೇಡ. ಆಗಲಿ ಸೋದರ, ನೀನು ನಿನ್ನ ಯುದ್ಧಾಭ್ಯಾಸವನ್ನು ಮುಂದುವರಿಸು. ಬನ್ನಿ ಬನ್ನಿ, ಮತ್ತಷ್ಟು ಅಭ್ಯಾಸ ಮಾಡೋಣ. ನಮ್ಮ ಸೈನ್ಯ ಸದಾ ಸನ್ನದ್ಧವಾಗಿರಬೇಕು. ಇಲ್ಲಿ ನೆಲ ಸಮತಟ್ಟಾಗಿದೆ. ಸುತ್ತಲೂ ನಿಸರ್ಗ ಸುಂದರವಾಗಿದೆ. ಲಕ್ಷ್ಮಣ, ಪರ್ಣಕುಟೀರವನ್ನು ಇಲ್ಲಿಯೇ ನಿರ್ಮಿಸಬಹುದು. ನೀನು ಹೇಳಿದಂತೆ ಈ ಸ್ಥಳವು ಅನುಕೂಲಕರವಾಗಿದೆ. ವೈದೇಹಿ, ನಿನಗೆ ಈ ಸ್ಥಳ ಇಷ್ಟವಾಯಿತೆ? ನಿಮಗೆ ಇಷ್ಟವಾದ ಮೇಲೆ ನನಗೂ ಇಷ್ಟವಾದಂತೆ. ನಿಜವಾಗಲೂ ಈ ಸ್ಥಳ ಮನೋಹರವಾಗಿದೆ. ಹೌದು ದೇವಿ, ಈ ಪ್ರದೇಶ ನಯನ ಮನೋಹರವಾಗಿದೆ. ಹತ್ತಿರದಲ್ಲಿರುವ ಗೋದಾವರಿ ನದಿಯ ಕಡೆಯಿಂದ ತಂಗಾಳಿ ಬೀಸುತ್ತಿದೆ. ಸಹೋದರ, ಹಾಗಾದರೆ ನಾನು ಕುಟೀರವನ್ನು ನಿರ್ಮಿಸಲು ಆರಂಭಿಸಲೇ? ಅಗತ್ಯವಾಗಿ ಆರಂಭಿಸು. ಸೀತೆ, ಇತ್ತಪ್ಪ. ಲಕ್ಷ್ಮಣ, ಪರ್ಣಕುಟೀರವನ್ನು ನಿರ್ಮಿಸುವಷ್ಟರಲ್ಲಿ ನಾವು ಪ್ರಕೃತಿಯ ಸೊಬಗನ್ನು ನೋಡಿ ಬರೋಣ. ಲಕ್ಷ್ಮಣ, ಪರ್ಣಕುಟೀರಕ್ಕೆ ಈ ಮರವನ್ನು ಕತ್ತರಿಸು. ಹಾಗೆ ಆಗಲಿ ಸಹೋದರ. ಮೊದಲು ಆ ಮರವನ್ನೇ ಕತ್ತರಿಸುತ್ತೆ. ಬಾ ಸೀತೆ.
ಸೋದರ, ಸೋದರಿ, ಯುದ್ಧಾಭ್ಯಾಸ ಮಾಡಿ ಆಯಾಸಗೊಂಡು ಮಲಗಿದ್ದರೆ ಏಕೆ ಎಚ್ಚರಿಸುತ್ತಿರುವೆ? ಸೋದರ, ನಾನು ದುಸ್ವಪ್ನವೊಂದನ್ನು ಕಂಡೆ. ಎಂತಹ ದುಸ್ವಪ್ನ ಸೋದರಿ? ಯಾರೋ ಒಬ್ಬ ಪರಾಕ್ರಮಿ ನನ್ನ ಕುಮಾರನಿಗೆ ಕೇಡು ಮಾಡಿದಂತೆ ಕನಸಾಯಿತು ಸೋದರ. ಕನಸು? ಕನಸೇ? ಅದು ನನಸಲ್ಲ ಸೋದರಿ. ಇದಕ್ಕೆ ನಿನ್ನ ಮಗನ ಮೇಲಿರುವ ಅತಿಯಾದ ಮಮಕಾರವೇ ಕಾರಣ. ಸೋದರ, ಇದು ಉದಾಸೀನ ಮಾಡುವ ಸಮಯವಲ್ಲ. ಈಗಾಗಲೇ ಶುಂಭಕುಮಾರನು ಬರಬೇಕಿತ್ತು. ಅವನು ಇನ್ನೂ ಬಾರದಿರುವುದನ್ನು ಕಂಡರೆ ನಾ ಕಂಡ ಕನಸು ನಿಜವಾಗಿದೆಯೇನೋ ಎಂದು ಭಯವಾಗುತ್ತಿದೆ. ಸೋದರಿ, ನೀನೇಕೆ ಇಷ್ಟು ಅಂಜುಬುರಿಕಿಯಾದೆ? ಶುಂಭಕುಮಾರ ನನ್ನಿಂದಲೇ ಸಕಲ ಶಸ್ತ್ರಾಸ್ತ್ರಗಳನ್ನು ಕಲಿತು ವೀರನಾಗಿದ್ದಾನೆ. ಅವನಿಗೆ ಯಾವ ಅಪಾಯವೂ ಆಗುವುದಿಲ್ಲವೆಂದರೆ ನೀನೇಕೆ ಕೇಳುವುದಿಲ್ಲ? ಆಗಲಿ, ನೀನು ವಿಶ್ರಾಂತಿ ತೆಗೆದುಕೋ. ನನ್ನ ಮಗನಿಗೆ ಏನಾದರೆ ನಿನಗೇನು? ನನ್ನ ಪುತ್ರನನ್ನು ನಾನೇ ಹುಡುಕಿಕೊಳ್ಳುತ್ತೇನೆ. ನನ್ನ ಸೋದರಿಗೆ ಇದೆಂತಹ ಭ್ರಮೆ? ಪುಟ್ಟ ವಿಷಯವನ್ನು ಬೆಟ್ಟ ಮಾಡಿ ತಲೆ ಕೆಡಿಸುತ್ತಾಳಲ್ಲ. ಹತ್ತು ವರುಷಕ್ಕೂ ಮೀರಿ ಕಳೆದಿದೆ ರಾಮನ ವನವಾಸ. ಅಸುರ ಕುಲಕ್ಕೆ ಸಿಂಹ ಸ್ವಪ್ನವು ಮುನಿ ಜನಗಳ ಪ್ರೇಮವು. ಮುನಿ ಅಗಸ್ತ್ಯರ ಸಲಹೆ ಪಡೆದು ಉಳಿದ ಕಾಲವ ಕಳೆಯಲು ಪಂಚವಟಿಯಲಿ ಪರ್ಣಕುಟಿಯನು ರಾಮನನುಜನು ರಚಿಸಲು. ಉಳಿದ ಕಾಲವ ಕಳೆಯಲು ಪಂಚವಟಿಯಲಿ ಪರ್ಣಕುಟಿಯನು ರಾಮನನುಜನು ರಚಿಸಲು. ಪಾವನ ಗೋದಾವರಿ ನದಿಯು ಪಂಚವಟಿ ಬಳಿ ಹರಿದಿರೆ. ಪಾವನ ಗೋದಾವರಿ ನದಿಯು ಪಂಚವಟಿ ಬಳಿ ಹರಿದಿರೆ. ಮನವ ಸೆಳೆವ ವನದ ಸಿರಿಗೆ ಸೀತಾರಾಮರು ನಲಿದಿರೆ. ಮನವ ಸೆಳೆವ ವನದ ಸಿರಿಗೆ ಸೀತಾರಾಮರು ನಲಿದಿರೆ. ಶಾಂತವಿರಲಿ ಪ್ರಶಾಂತವಿರಲಿ ಪಂಚವಟಿಯಲಿ ವಾಸವು. ಶಾಂತವಿರಲಿ ಪ್ರಶಾಂತವಿರಲಿ ಪಂಚವಟಿಯಲಿ ವಾಸವು ಅನ್ನೋ ಆಸೆಯ ತಡೆವ ಅಸುರರ ಪಡೆ ಬಳಿದೆ ಜನಸ್ಥಾನವು. ಅಸುರರ ಪಡೆ ಬಳಿದೆ ಜನಸ್ಥಾನವು. ಇದೇನು? ಇದ್ದಕ್ಕಿದ್ದಂತೆ ಈ ಪರ್ಣಕುಟೀರ ಎಲ್ಲಿಂದ ಬಂತು? ಈ ಪಂಚವಟಿಯಲ್ಲಿ ನನಗೆ ತಿಳಿಯದೆ ಈ ಪರ್ಣಕುಟೀರವನ್ನು ಕಟ್ಟಿರುವ
ತಪಸ್ವಿಗಳು ಯಾರಿರಬಹುದು? ಯಾರಾದರಾಗಿರಲಿ, ನನ್ನ ಕಣ್ಣಿಗೆ ಕಾಣದೆ ಎಲ್ಲಿ ಹೋಗುತ್ತಾರೆ? ಮೊದಲು ನನ್ನ ಪುತ್ರ ಶುಂಭಕುಮಾರನನ್ನು ಹುಡುಕುತ್ತೇನೆ. ಆ ನಂತರ ಈ ಹೊಸಬರನ್ನು ವಿಚಾರಿಸಿಕೊಳ್ಳುತ್ತೇನೆ. ಹಾ, ಶುಂಭಕುಮಾರ, ಸುಂದರವಾದ ಹೂಗಳನ್ನು ತಂದು ಕೊಡುತ್ತೇನೆ ಎಂದು ಹೋದ ನನ್ನ ಸ್ವಾಮಿ ಇನ್ನು ಏಕೆ ಬಂದಿಲ್ಲ? ಸಾಕು ಮಾತೆ, ಸಾಕು. ಜಗದೀಶ್ವರಿ, ಪರಮೇಶ್ವರಿ, ಇನ್ನೂ ಈ ವೇಷ ಬೇಕೆ? ಕುಮಾರ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ. ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ